ಕಾಂಗ್ರೆಸ್ ಮಾಜಿ ಸಚಿವ ಮಾಜಿ ಶಾಸಕ ಬಿಜೆಪಿಯನ್ನ ಬಿಟ್ಟು ಮತ್ತೆ ತಮ್ಮ ತವರು ಪಕ್ಷ ಕಾಂಗ್ರೆಸ್ಗೆ ಹೋಗ್ತಾರ? ಇಂಥದ್ದೊಂದು ಸುದ್ದಿ ಇವತ್ತು ಕನ್ನಡದ ಪ್ರಮುಖ ಸುದ್ದಿವಾಹಿನಿ TV9 ನಲ್ಲಿ ಪ್ರಸಾರ ಆಯಿತು. ಮಾಜಿ ಆರೋಗ್ಯ ಸಚಿವ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಅವರ ಬಗ್ಗೆ TV9 ಸುದ್ದಿಯ ಪ್ರಕಾರ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತೆ ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ಉತ್ಸುಕತೆಯನ್ನ ಆಸಕ್ತಿಯನ್ನ ತೋರಿದ್ದಾರೆ. DK ಶಿವಕುಮಾರ್ ಅವರ ಬಣ ಸುಧಾಕರ್ ಅವರನ್ನ ಮತ್ತೆ ಕಾಂಗ್ರೆಸ್ಗೆ ಎಳೆದು ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ಮತ್ತು ಸುರ್ಜೇವಾಲಾ ಅವರು ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಆಕ್ಷೇಪವನ್ನ ಎತ್ತಿದ್ದಾರೆ. ಪ್ರಮುಖವಾಗಿ ಕಾರಣ ಏನು ಅಂತ ಹೇಳಿದ್ರೆ, ಚಾಮರಾಜನಗರದಲ್ಲಿ ನಡೆದಿದ್ದಂತಹ ಆಕ್ಸಿಜನ್ ದುರಂತವನ್ನ ಮುಂದಿಟ್ಕೊಂಡು ಅಂತ ಹೇಳಿ ಈ ಸುದ್ದಿ ಪ್ರಸಾರ ಆದ ಕೆಲವೇ ಹೊತ್ತಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಮಧ್ಯಾಹ್ನ 12:42 ಒಂದು ಸುದೀರ್ಘವಾದಂತಹ ಒಂದು ಪೋಸ್ಟ್ ಅನ್ನು ಹಾಕಿದ್ರು. ನಾನು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರುತ್ತೇನೆ ಎಂಬ ಆಧಾರರಹಿತ, ಸತ್ಯಕ್ಕೆ ದೂರವಾದ ಸುದ್ದಿಯೊಂದು ಟಿವಿ ಮಾಧ್ಯಮವೊಂದರಲ್ಲಿ ಬಿತ್ತರವಾಗುತ್ತಿರುವುದನ್ನು ಗಮನಿಸಿದ್ದೇನೆ. ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಗಳು ಯಾವುದೇ ಸುದ್ದಿ ಪ್ರಸಾರ ಮಾಡುವ ಮುನ್ನ ಅದರ ಹಿಂದಿನ ಸತ್ಯಾಂಶ ಅರಿಯಬೇಕು, ಸುದ್ದಿಯ ನಿಖರತೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಈ ರೀತಿಯ ಊಹಾಪೋಹದ ಕಪೋಲ ಕಲ್ಪಿತ ಸುದ್ದಿಗಳು ಯಾವುದೇ ಮಾಧ್ಯಮಕ್ಕೂ ಶೋಭೆ ತರುವುದಿಲ್ಲ, ಬದಲಾಗಿ ಜನರಲ್ಲಿ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳುತ್ತದೆ. ನನಗೆ ಸಂಬಂಧಿಸಿದ ಈ ಆಧಾರರಹಿತ ಈ ಸುದ್ದಿಯನ್ನ ಕೂಡಲೇ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಎಲ್ಲಾ ವೇದಿಕೆಗಳಿಂದ ಡಿಲೀಟ್ ಮಾಡಿ ಸ್ಪಷ್ಟನೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಿಸ್ತೀನಿ ಅಂತೇಳಿ ಡಾಕ್ಟರ್ ಕೆ ಸುಧಾಕರ್ ಅವರು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ಅಂದ್ರೆ ನಾನು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಹೋಗಲ್ಲ, ಬಿಜೆಪಿಯಲ್ಲೇ ಇಡ್ತೀನಿ, ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಬಿಡುವಂತಹ ಪ್ರಶ್ನೆ ಇಲ್ಲ. TV9 ನಲ್ಲಿ ಪ್ರಕಟವಾದಂತಹ ಸುದ್ದಿ ಸುಳ್ಳು. TV9 ಅವರು ಆ ಸುದ್ದಿಗೆ ಸಂಬಂಧಿಸಿದ ವಿಡಿಯೋ ಏನಿದೆ ಅದನ್ನ ಡಿಲೀಟ್ ಮಾಡಿ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ, ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿಯನ್ನ ಬಿಡಲ್ವಂತೆ, ಕಾಂಗ್ರೆಸ್ಗೆ ಹೋಗಲ್ವಂತೆ ಎನ್ನುವಂತಹ ಸ್ಪಷ್ಟನೆಯನ್ನ ಕೊಡಬೇಕು ಎನ್ನುವಂತಹ ಒಂದು ಆಗ್ರಹವನ್ನ ಡಾಕ್ಟರ್ ಕೆ ಸುಧಾಕರ್ ಅವರು ಟ್ವಿಟರ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಸುದ್ದಿ ಪಕ್ಷಾಂತರ ಪರ್ವಗಳ ಸಾಧ್ಯತೆಗಳು ಇರುವ ಹೊತ್ತಲ್ಲಿ ಅತ್ಯಂತ ಮಹತ್ವದ ಸುದ್ದಿ. ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆಗೆ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋದ ಪ್ರಮುಖ ಇಬ್ರು ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ ಹೆಬ್ಬಾರ್ ಅವರು ಬಹುತೇಕ ಕಾಂಗ್ರೆಸ್ನ ಬಾಗಿಲಲ್ಲೇ ಇದ್ದಾರೆ. ಕಾಂಗ್ರೆಸ್ ನಾಯಕರನ್ನು ಭೇಟಿಯಾಗುವಂಥದ್ದು, ವಿಧಾನಸಭೆಯಲ್ಲಿ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ, ಸಿದ್ದರಾಮಯ್ಯ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂಥದ್ದು, ಹೀಗೆ ಶಿವರಾಮ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಇಬ್ರು ಕೂಡ ಕಾಂಗ್ರೆಸ್ನ ಬಾಗಿಲಲ್ಲಿರುವ ಹೊತ್ತಲ್ಲಿ ಅವರ ಜೊತೆಗೆಯೇ ಕಾಂಗ್ರೆಸ್ನಿಂದ ಹೊರಬಂದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಹೋಗಬಹುದು ಎನ್ನುವಂಥದ್ದು ಇದ್ದಂತಹ ಲೆಕ್ಕಾಚಾರ. ಸೊ ಅವರೇ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಇಲ್ಲ ನಾನು ಹೋಗಲ್ಲ ಅಂತೇಳಿ. ಇದರ ಮಧ್ಯೆ ಇವತ್ತು ಡಾಕ್ಟರ್ ಕೆ ಸುಧಾಕರ್ ಅವರು ಇಬ್ರು ಪ್ರಮುಖ ವ್ಯಕ್ತಿಗಳನ್ನ ಭೇಟಿ ಮಾಡಿದ್ದಾರೆ. ಮೂವರು ಪ್ರಮುಖ ವ್ಯಕ್ತಿಗಳನ್ನ ಭೇಟಿ ಮಾಡಿದ್ದಾರೆ. ರಾಜಕೀಯವಾಗಿ ಇಬ್ಬರು ಪ್ರಮುಖ ವ್ಯಕ್ತಿಗಳ ಭೇಟಿ ಮಹತ್ವವನ್ನು ಪಡೆದಿರುವಂತದ್ದು. ಒಬ್ರು ಮಾಜಿ ಮುಖ್ಯಮಂತ್ರಿ, JDS ಶಾಸಕಾಂಗ ಪಕ್ಷದ ನಾಯಕ, JDS ನ ಹಂಗಾಮಿ ಅಧ್ಯಕ್ಷ HD ಕುಮಾರಸ್ವಾಮಿ ಅವರನ್ನ, ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡ ಅವರನ್ನ ಭೇಟಿಯಾಗಿದ್ದಾರೆ. ದೇವೇಗೌಡರ ಭೇಟಿಗೆ ಸಂಬಂಧಪಟ್ಟಾಗೆ ಹೇಳಿದ್ದಾರೆ, ನಾಡಿನ ರೈತರು, ಕೃಷಿ ಕಾರ್ಮಿಕರ ಬಗ್ಗೆ ಈ ಇಳಿವಯಸ್ಸಿನಲ್ಲೂ ದೇವೇಗೌಡರಿಗೆ ಇರುವಂತಹ ಕಳಕಳಿ ಅನುಕರಣೀಯ. 6 ದಶಕಗಳ ಸುದೀರ್ಘ ಸಾರ್ವಜನಿಕ ಜೀವನ ಪೂರೈಸಿರುವ ಶ್ರೀ ದೇವೇಗೌಡರ ಜ್ಞಾನ ಅನುಭವ ನಮ್ಮೆಲ್ಲರಿಗೂ ಪ್ರೇರಣಾದಾಯಿ ಅಂತೇಳಿ ಡಾಕ್ಟರ್ ಕೆ ಸುಧಾಕರ್ ಅವರು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ಕುಮಾರಸ್ವಾಮಿ ಮತ್ತು ದೇವೇಗೌಡರ ಭೇಟಿ, ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡಿರುವಂತಹ ಭೇಟಿ, ಎಗೇನ್ ಬಿಜೆಪಿಯ ಒಕ್ಕಲಿಗ ನಾಯಕರು ಸಾಲು ಸಾಲಾಗಿ ದಂಡಿಯಾಗಿ ಹೋಗ್ತಾ ಇದ್ದಾರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ನಿವಾಸಕ್ಕೆ. ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಬಚ್ಚೇಗೌಡ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನ ಕೊಡ್ತಾ ಇಲ್ಲ, ಅದನ್ನ ಬಚ್ಚೇಗೌಡ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಈ ಬಾರಿ ಯಾರಿಗೆ ಟಿಕೆಟ್ ಎನ್ನುವಂತಹ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಹೆಸರು ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು. ಹೀಗಾಗಿ ಬಿಜೆಪಿ ಮತ್ತು JDS ನ ಜಂಟಿ ಅಭ್ಯರ್ಥಿಯಾಗಿ ಚಿಕ್ಕಬಳ್ಳಾಪುರದಿಂದ ಟಿಕೆಟ್ ಗಿಟ್ಟಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನು ಭೇಟಿಯಾಗಿ ಇವತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿದ್ದಾರೆ. ರಾಜಕೀಯ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ JDSಗೆ ಅದರದ್ದೇ ಆದಂತಹ ಮತಗಳಿವೆ. ಹೀಗಾಗಿ ಒಂದು ವೇಳೆ JDS ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ
ಬಿಜೆಪಿಗೆ ಬಿಟ್ಟುಕೊಟ್ಟಂತಹ ಸಂದರ್ಭದಲ್ಲಿ ಏನಾಗಬಹುದು ಎನ್ನುವಂಥದ್ದೊಂದು ಪ್ರಶ್ನೆ. 2019ರಲ್ಲಿ ವೀರಪ್ಪ ಮೊಯ್ಲಿ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಜಂಟಿ ಅಭ್ಯರ್ಥಿಯಾಗಿ ಚಿಕ್ಕಬಳ್ಳಾಪುರದಿಂದ ನಿಂತು 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಸೋತಿದ್ರು ಬಚ್ಚೇಗೌಡ ಅವರ ವಿರುದ್ಧ. 2014ರಲ್ಲಿ ಕುಮಾರಸ್ವಾಮಿ ಅವರು ಜೆಡಿಎಸ್ನಿಂದ ಕಂಟೆಸ್ಟ್ ಮಾಡಿ 3 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದಿದ್ರು. 2009ರಲ್ಲಿ CR ಮನೋಹರ್ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿ 1,80,000ಕ್ಕೂ ಅಧಿಕ ಮತಗಳನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಪಡೆದಿದ್ರು. ಸೊ ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ಗೆ ಅದರದ್ದೇ ಆದಂತಹ ಮತಗಳಿರುವಂತದ್ದು. ಸೊ ಜೆಡಿಎಸ್ನ ವರಿಷ್ಠ HD ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇವರ ಆಶೀರ್ವಾದವನ್ನ ಪಡೆದು ಅವರ ಬೆಂಬಲ ಇದೆ ನನಗೆ ಎನ್ನುವಂತಹ ಸಂದೇಶವನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರವಾನಿಸುವ ಭಾಗವಾಗಿ ಇವತ್ತಿನ ಈ ಭೇಟಿ ನಡೆದಿರುವಂತದ್ದು. ಸೊ 2 ರಾಜಕೀಯ ಬೆಳವಣಿಗೆಗಳು ಸುಧಾಕರ್ ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಒಂದು, ನಾನು ಬಿಜೆಪಿಯನ್ನ ಬಿಟ್ಟು ಹೋಗಲ್ಲ, ಕಾಂಗ್ರೆಸ್ಗೆ ಹೋಗಲ್ಲ, ಬಿಜೆಪಿಯಲ್ಲಿ ಇರ್ತೀನಿ ಅನ್ನುವಂಥದ್ದು ಒಂದು. ಇತ್ತ ಚಿಕ್ಕಬಳ್ಳಾಪುರದಲ್ಲಿ ನನಗೆ ಟಿಕೆಟ್ ಬೇಕು, ನಾನೇ ಜಂಟಿ ಅಭ್ಯರ್ಥಿ ಆಗ್ತೀನಿ ಎನ್ನುವಂತಹ ವಿಚಾರವಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಜೊತೆಗೆ ಮಾತುಕತೆ ನಡೆಸಿ ಲಾಬಿಯನ್ನ ನಡೆಸಿದ್ದಾರೆ ಸುಧಾಕರ್.